ಇನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಿಗಬೇಕಾದಂತ ಅನುದಾನದಲ್ಲಿನ ಪಾಲನ್ನ ಕೊಡದೆ ವಂಚಿಸ್ತಾ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರ ದೆಹಲಿಗೆ ತೆರಳಿ ಡಂಗೂರ ಬಾರಿಸಿತ್ತು. ಲೋಕಸಭಾ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲೇ ಕೇಂದ್ರದ ವಿರುದ್ಧವಾಗಿ ಇದನ್ನೊಂದು ಅಸ್ತ್ರದ ರೂಪದಲ್ಲಿ ಹೋರಾಟಕ್ಕೆ ಬಳಸಿಕೊಂಡಿತ್ತು. ಈ ಅನುದಾನದ ಈ ಅಸ್ತ್ರಕ್ಕೆ ಬಿಜೆಪಿ ಕೂಡ ಈಗ ಪ್ರತ್ಯಾಸ್ತ್ರವನ್ನ ಹೂಡ್ತಾ ಇದೆ. ಅನುದಾನದ ಗಲಾಟೆ ಇವತ್ತು ಸದನದಲ್ಲೂ ಕೂಡ ಮಾರ್ದನಿಸಿದೆ. ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್ ಸದನದಲ್ಲಿ ಅನುದಾನ ಸಮರ, ಯತ್ನಾಳ್ ಜಮೀರ್ ಫೈಟ್, ಸದನ ಸಂಘರ್ಷ. ವಿಧಾನಸಭೆಯಲ್ಲಿಂದು ಅನುದಾನ ಸಮರ ನಡೆಯಿತು. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡಿಲ್ಲ ಎಂಬ ವಿಚಾರ ಭಾರೀ ಸದ್ದು ಮಾಡಿತು. ಅನುದಾನ ತಾರತಮ್ಯದ ಬಗ್ಗೆ ಶಾಸಕ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ರು. ಈ ವೇಳೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಅನುದಾನ ಕೊಟ್ಟಿರೋದಾಗಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಈ ವೇಳೆ ಎದ್ದು ನಿಂತ ಯತ್ನಾಳ್ ನನ್ನ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರು. ಅವರು ಮನವರಿಕೆ ಮಾಡಿ ಕೊಡ್ತಾರೆ. ನಾನು ಕೂಡ ದೇವದುರ್ಗಕ್ಕೆ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಆಗ ಖಾರವಾಗಿ ಉತ್ತರ ನೀಡಿದ ಜಮೀರ್, ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ನೀಡಿದ್ದೀರಾ, ನಿಮಗೆ ದುಡ್ಡು ಕೊಡ್ಬೇಕಾ ಅಂತ ಪ್ರಶ್ನಿಸಿದ್ರು. ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲರಿಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್? ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕ ಆಗಿರೋ ನಾವು ಮುಸ್ಲಿಮರು ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ, ನೀವು ಹೆಂಗ್ ಕೊಡೋದು? ನಾವು ಮಧ್ಯಾಹ್ನದ ಬಳಿಕ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ದೇಗುಲದ ಆದಾಯವನ್ನ ದೇಗುಲಗಳ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಕಾನೂನು ಏಕೆ ಅಂತ ಪ್ರಶ್ನಿಸಿದ್ರು. ಈ ಕಾನೂನು ಮಸೀದಿ ಚರ್ಚ್ಗೆ ಅನ್ವಯಿಸಲ್ವಾ ಅಂತ ಗರಂ ಆದ್ರು. ಈ ಧಾರ್ಮಿಕ ದೇವಸ್ಥಾನಗಳ, ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ, ಇವುಗಳ ಮೇಲೆ ನಿಯಂತ್ರಣ ಇದೆ. ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ. ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ. ಯಾವ ಭಕ್ತ ತನ್ನ ದೇವರು, ತನ್ನ ಮನೆ ದೇವರು, ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಗೋಶಾಲೆಗೆ, ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕೇ ವಿನಃ. ಇನ್ನು ಮಾತು ಮುಂದುವರಿಸಿದ ಯತ್ನಾಳ್ ಕೆಂಪಣ್ಣ ಆರೋಪ ಪ್ರಸ್ತಾಪಿಸಿ ಕುಟುಕಿದ್ರು. ಈ ವೇಳೆ ಕೊರೋನಾ ಹಗರಣದ ಬಗ್ಗೆ ಹೇಳಪ್ಪ ಅಂತ DCM DK ಏಕವಚನದಲ್ಲೇ ಕಾಲೆಳೆದ್ರು. ಈ ವೇಳೆ ಏಕವಚನ ಸಮರ ನಡೆಯಿತು. ವಿಜೇಂದ್ರ, ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿಮುತ್ತಿನಿಂದ ಬತ್ತಲ್ಲಪ್ಪ. ನನ್ನ ನುಡಿಮುತ್ತಿನಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ ಅವರು. ನಾನು ನೋಡಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಏಕವಚನ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ನಾ ಏನು ನಿನಗೆ ಮುಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿರಲ್ಲ. ಅನುದಾನವನ್ನೇ ಅಸ್ತ್ರ ಮಾಡಿಕೊಂಡು ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಈ ಜಟಾಪಟಿ ನಾಳೆಯೂ ಮುಂದುವರಿಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.